ಆಗಮಿಸಿರುವ ಅತಿಥಿ ಗಣ್ಯರೆಲ್ಲರಿಗೂ, ಕಲಾಸಕ್ತರಿಗೂ, ಕಲಾ ಪೋಷಕರಿಗೂ ಹೃನ್ಮನದ ನಮಸ್ಕಾರಗಳು. ಮನೋಜ್ಞ ನೃತ್ಯ ಕಲಾ ಅಕಾಡೆಮಿ ಬೆಂಗಳೂರಿನ ಸಾಂಸ್ಕೃತಿಕ ಹೃದಯ ಭಾಗದಲ್ಲಿ ನೆಲೆಗೊಂಡಿದ್ದು, ಗುರು ವಿದುಷಿ ಡಾಕ್ಟರ್ ಮಾನಸ ಪಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಕಲಾತ್ಮಕ ಶ್ರೇಷ್ಠತೆಯ ದೀಪಸ್ತಂಭವಾಗಿ ಬೆಳಗುತ್ತಿದೆ. 2011ರಲ್ಲಿ ಸ್ಥಾಪನೆಯಾದ ನಂತರದಿಂದ ಈ ಅಕಾಡೆಮಿ ಭರತನಾಟ್ಯದ ಸಮೃದ್ಧ ಪರಂಪರೆಯನ್ನ ಸಂರಕ್ಷಿಸುವ ತನ್ನ ಧ್ಯೇಯದಲ್ಲಿ ಅಚಲವಾಗಿ ನಿಂತಿದ್ದು, ನೃತ್ಯ ಕಲೆಯ ಅಭ್ಯಾಸಿಗಳಿಗಾಗಿ ಪೋಷಕ ವಾತಾವರಣವನ್ನು ಒದಗಿಸಿ ಅವರಿಗೆ ಅಪ್ರತಿಹತ ಸಮರ್ಪಣೆ ಮೂಲಕ ನಿಪುಣತೆಯ ದಾರಿಯನ್ನ ತೋರಿಸುತ್ತಿದೆ. ಡಾಕ್ಟರ್ ಮಾನಸ ಪಿ ಅವರು ತಮ್ಮ ಭರತನಾಟ್ಯ ಜ್ಞಾನವನ್ನ 8 ವಯಸ್ಸಿನಲ್ಲಿ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಚೇತನ ರಾಧಾಕೃಷ್ಣ PM ರವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿದರು. ಅವರು ತಮ್ಮ ನೃತ್ಯ ಶಿಕ್ಷಣದ ಪ್ರಯಾಣವನ್ನ ಅತ್ಯಂತ ಶ್ರದ್ಧಾ, ಪರಿಶ್ರಮ ಮತ್ತು ತಾಳ್ಮೆಯಿಂದ ನಡೆಸಿಕೊಂಡು ವಿದ್ವತ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರು ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿದ್ದಾರೆ. 2004ರಲ್ಲಿ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಅವರ ರಂಗಪ್ರವೇಶ ಅವರ ಕಲಾತ್ಮಕ ಪಯಣದ ಅದ್ಭುತ ಆರಂಭವಾಗಿ ನೃತ್ಯ ಕ್ಷೇತ್ರದಲ್ಲಿ ಮಾದರಿಯಾದ ಸಾಧನೆಯನ್ನ ದಾರಿಯನ್ನ ತೆರೆದಿತು. ನೃತ್ಯದೊಂದಿಗೆ ಜೊತೆಯಾಗಿ ಡಾಕ್ಟರ್ ಮಾನಸ ಪಿ ಅವರು ಶೈಕ್ಷಣಿಕವಾಗಿ ಕೂಡ ಅತ್ಯಂತ ಪಾಂಡಿತ್ಯವನ್ನ ಪ್ರದರ್ಶಿಸಿದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ನಲ್ಲಿ ಎಂಜಿನಿಯರಿಂಗ್ ಪದವಿ, BSLI ಮತ್ತು ಎಂಬೆಡೆಡ್ ಸಿಸ್ಟಮ್ಸ್ ನಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಪದವಿ ಪಡೆದಿದ್ದು, ಸದ್ಯದಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಂತ್ರಿಕ ಜ್ಞಾನವನ್ನು ಕಲಾತ್ಮಕ ವಿಶಿಷ್ಟತೆಯನ್ನು ಸಮಾನವಾಗಿ ಬೆಳೆಸಿದ ಅವರು ವಿದ್ಯಾರ್ಥಿಗಳಿಗಾಗಿ ಬದುಕಿನ ಪಾಠಗಳನ್ನ ಕಲಿಸುತ್ತಿದ್ದಾರೆ. ಅವರ ನೃತ್ಯ ಸಂಯೋಜನೆಗಳಲ್ಲಿ ನವೀನತೆಯ ಹನಿ ಸಹಜವಾಗಿ ಹರಿದು ಹೋಗುತ್ತದೆ. ಇದು ಪರಂಪರೆಯ ಶುದ್ಧತೆಯೊಂದಿಗೆ ಸಮತೋಲನ ಸಾಧಿಸುವಂತೆ ರೂಪುಗೊಂಡಿದೆ. ಪ್ರತಿ ಪ್ರದರ್ಶನವು ಭರತನಾಟ್ಯದ ಶ್ರಾವಣ ಶಿಲ್ಪವನ್ನೇ ಪ್ರತಿಬಿಂಬಿಸುತ್ತಿದ್ದರೂ ಸಹ ಆಧುನಿಕ ವರ್ಷವನ್ನ ಹೊಂದುತ್ತದೆ. ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವರು ನೀಡಿರುವ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನ ಗೆದ್ದಿದೆ. ಪ್ರತಿ ವರ್ಷ ವಿವಿಧ ನೃತ್ಯ ಕಾರ್ಯಕ್ರಮಗಳ ಆಯೋಜಿಸುತ್ತಾ ಮಕ್ಕಳ ನೃತ್ಯ ಪ್ರತಿಭೆಯನ್ನು ನಾಡಿಗೆ ಪರಿಚಯಿಸುತ್ತಿದ್ದಾರೆ. ಇದು ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ ಕುವೆಂಪು ಕವಿತೆಗಳ ಕಾಡಿನ ಕೊಳಲು ಗೀತ ನೃತ್ಯವನ್ನ ವಿಶಿಷ್ಟ ಸಂಯೋಜನೆಯ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡರವರ ಕನಸು ಕುವೆಂಪು ಗೀತೆಗಳನ್ನ ಸಂಗೀತದ ಜೊತೆ ನೃತ್ಯ ಮತ್ತು ರೂಪಕದ ಮೂಲಕ ಕಲಾಸಕ್ತರಿಗೆ ತಲುಪಿಸುವುದು. ಕುವೆಂಪುರವರ 12 ಗೀತೆಗಳನ್ನು ಕಲಾತ್ಮಕ ನಿರ್ದೇಶಕರಾದ ಡಾಕ್ಟರ್ ಮಾನಸರ್ ಅವರ ಕೈಗಿದ್ದರು. ಡಾಕ್ಟರ್ ಮಾನಸರ್ ಅವರು ಸಂಗೀತ ಕಲಾವಿದರಿಂದ ರಾಗ ಸಂಯೋಜಿಸಿ ತಮ್ಮ ನೃತ್ಯ ಸಂಯೋಜನೆಯೊಂದಿಗೆ ಮೊದಲ ಪ್ರದರ್ಶನವನ್ನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರ ಮತ್ತು ಕಲಾ ಪ್ರೇಕ್ಷಕರ ಸಮ್ಮುಖದಲ್ಲಿ ಮಂಡ್ಯದಲ್ಲಿ ನೀಡಿದರು. ಪೂಜ್ಯ ಸ್ವಾಮೀಜಿ ರವರ ಮತ್ತು ಆಶೀರ್ವಾದ ಮತ್ತು ಚರಣಚಿಕೆಯನ್ನ ಪಡೆದರು. ನಂತರದಲ್ಲಿ ಈ ಗೀತೆಗಳನ್ನ ಧ್ವನಿ ಮುದ್ರಿಸಿ ಹಾಸನ, ಚಿಕ್ಕಮಗಳೂರಿನಲ್ಲಿ ಪ್ರದರ್ಶನ ನೀಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇದು ಡಾಕ್ಟರ್ ಮಾನಸರ್ ಅವರು ತಮ್ಮ ಮನೋಜ್ಞ ನೃತ್ಯ ಕಲಾ ಅಕಾಡೆಮಿಯ ಕಲಾವಿದರಿಂದ ನೃತ್ಯ ಸಂಭ್ರಮ ಹಾಗೂ ಕಾಡಿನ ಕೊಡಲು ಗೀತ ನೃತ್ಯವನ್ನ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಆಗಮಿಸಿರುವ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಿದ್ದಾರೆ. ವೇದಿಕೆಗೆ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಳುವ ಡಾಕ್ಟರ್ ಆದರ್ಶ್, ಪ್ರೊಫೆಸರ್ BGS ಡೆಂಟಲ್ ಕಾಲೇಜು ಮತ್ತು ಕರ್ನಾಟಕ ಸಂಘದ ಸದಸ್ಯರು, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ನಟರಾಜನ ಪೂಜೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಶ್ರೀ ಶಂಕರೇಗೌಡರು, ನಿವೃತ್ತ ಪ್ರಾಂಶುಪಾಲರು, PS ಶಿಕ್ಷಣ ಸಂಸ್ಥೆ ಮಂಡ್ಯ ಮತ್ತು ಕರ್ನಾಟಕ ಸಂಘದ ಸದಸ್ಯರು.
ಶ್ರೀ ಪ್ರಕಾಶ್ ಮೂರ್ತಿ ಅವರು ವೇದಿಕೆಗೆ ಆಗಮಿಸಬೇಕು ಮತ್ತು ಮಂಡ್ಯದ ಮತ್ತೊಬ್ಬರು ಭವಾನಿ ಲೋಕೇಶ್ ಅವರು ವೇದಿಕೆಯಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ನಿರ್ದೇಶಕರಾದ ಡಾಕ್ಟರ್ ಮಾನಸ ಅವರು ವೇದಿಕೆಗೆ ಇರಬೇಕು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಹರ್ ಅವರು ಕೂಡ ವೇದಿಕೆಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಶುಭಾರಂಭಕ್ಕೆ ಶುಭ ಕೋರಿ ಪ್ರಾರ್ಥಿಸಲಿದ್ದಾರೆ ಕುಮಾರಿ ಮನಸ್ವಿ ಮತ್ತು ಕುಮಾರಿ ಹಿತೈಷಿ. ಕಾರ್ಯಕ್ರಮಕ್ಕೆ ಶುಭ ಕೋರಿ ಪ್ರಾರ್ಥಿಸಿದ ಕುಮಾರಿ ಮನಸ್ವಿ ಮತ್ತು ಹಿತೇಶ್ ಅವರಿಗೆ ವಂದನೆಗಳು. ಇದೀಗ ಮನೋಜ್ಞ ನೃತ್ಯ ಸಂಭ್ರಮವನ್ನ ದೀಪ ಬೆಳೆಸುವುದರ ಮೂಲಕ ಶುಭ ಚಾಲನೆಯನ್ನ ನೀಡಬೇಕೆಂದು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ಮನವಿ. ಕೆಲವೇ ನಿಮಿಷಗಳಲ್ಲಿ ಮನೋಜ್ಞ ನೃತ್ಯ ಸಂಭ್ರಮ ಪ್ರಾರಂಭವಾಗಲಿದೆ. ನಂತರದಲ್ಲಿ ಸಭಾ ಕಾರ್ಯಕ್ರಮ, ತದನಂತರದಲ್ಲಿ ಕುವೆಂಪು ಕವಿತೆಗಳ ಗೀತ ನೃತ್ಯ ಕಾಡಿನ ಕೊಳಲು. ಸಂಗೀತಗಾರರಿಗೆ ಹಾಗೂ ನೆರೆದಿರುವ ಸಭಿಕರಿಗೆ ವಂದಿಸಿ ನೃತ್ಯ ಕಾರ್ಯಕ್ರಮಕ್ಕೆ ಶುಭವನ್ನ ಶೋಭೆಯನ್ನು ಶ್ರೇಯಸ್ಸನ್ನು ಕೋರಿ ಪ್ರಾರ್ಥಿಸುವ ನೃತ್ಯವೇ ಪುಷ್ಪಾಂಜಲಿ. ಇಂದಿನ ಪುಷ್ಪಾಂಜಲಿ ರೀತಿ ಗೌಡ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಜಯರಾಮ್ ಕೇರಿ.
ನೃತ್ಯ ಅಮಾಸುತ ಕರಿವದನ ಎಂಬ ಕೃತಿಯ ಮೂಲಕ ಶ್ರೀ ಗಣೇಶನ ಭಕ್ತಿ ಭಾವಪೂರ್ಣ ಆರಾಧನೆಯನ್ನ ಸ್ತುತಿಸಲಾಗುತ್ತಿದೆ. ಗಣಪತಿ ವಿದ್ಯೆಯ ಅಧಿಪತಿ, ವಿಘ್ನ ವಿನಾಶಕ ಸೃಷ್ಟಿಯ ಆಧ್ಯಾತ್ಮಿಕ ಶಕ್ತಿ. ಇಂದಿನ ಕೃತಿಯಲ್ಲಿ ಗಣೇಶನ ರೂಪ, ಕರುಣೆ, ಶಕ್ತಿಯನ್ನು ಹಾಡಿಕೊಂಡು ಭಕ್ತರು ಅವನಿಗೆ ಶರಣಾಗುವುದನ್ನು ಕಾಣಬಹುದು. ಈ ಕೃತಿಯು ಶುದ್ಧ ಸಾವೇರಿಗಾರ ತಾಳಮಾಲಿಕೆಯಲ್ಲಿದೆ. ರಚನೆ ವಿದ್ವಾನ್ ಡಿ ಶ್ರೀವತ್ಸ.
ಜತಿಸ್ವರವು ನೃತ್ಯ ಅಥವಾ ನೃತ್ಯದ ಅನುಕ್ರಮಕ್ಕೆ ಒಂದು ಉದಾಹರಣೆಯಾಗಿದೆ. ಇದು ವಿಶಿಷ್ಟವಾಗಿ ಸಂಕೀರ್ಣವಾದ ಲಯಬದ್ಧ ಮಾದರಿಯ ಸರಣಿಯೊಂದಿಗೆ ಪ್ರಾರಂಭವಾಗುತ್ತದೆ. ಜತಿಸ್ವರದಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣ ಎಂಬ 3 ಭಾಗಗಳಿವೆ. ಪಲ್ಲವಿಯಲ್ಲಿ ಹಾಡಿದ ಮಾಧುರ್ಯದ ಪುನರಾವರ್ತನೆಗೆ ಪ್ರಾಥಮಿಕ ಅಡುಗೆಗಳನ್ನ ವಿಭಿನ್ನ ಲಯ ಮಾದರಿಗಳಲ್ಲಿ ನೇಯ್ಗೆ ಮಾಡಲಾಗಿದೆ. ಒಂದು ನಿರ್ದಿಷ್ಟ ರಾಗ ಮತ್ತು ತಾಳದಲ್ಲಿರುವ ಸ್ವರಗಳ ಪ್ರಕಾರ ವರ್ಣಿಸಲಾದ ಕೋರ್ವೆಗಳನ್ನ ಜತಿಸ್ವರ ಎಂದು ಕರೆಯಲಾಗುತ್ತದೆ. ಇದು ಶುದ್ಧ ನೃತ್ಯ ರೂಪವಾಗಿದೆ. ಇಂದಿನ ಜತಿಸ್ವರವು ಸಾವೇರಿ ರಾಗದಲ್ಲಿದ್ದು ರೂಪಕ ತಾಳಕ್ಕೆ ನಿಬದ್ಧವಾಗಿದೆ. ರಚನೆ ತಂಜಾವೂರು ಸಹೋದರರು. ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಆದರ್ಶ್ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಪ್ರಸನ್ನ ಕುಮಾರ್ ಉದ್ಯಮಿಗಳು ಬೆಂಗಳೂರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಎಂ ಅಣ್ಣಯ್ಯ IFS ನಿವೃತ್ತ ಅರಣ್ಯಾಧಿಕಾರಿಗಳು ಬೆಂಗಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಎ ಸುರೇಶ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಬೆಂಗಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಎಂ ಪ್ರಕಾಶ್ ಮೂರ್ತಿರವರು ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಂದಿನ ಕುವೆಂಪು ಗೀತೆಗಳ ಗೀತ ನೃತ್ಯ ಕಾಡಿನ ಕೊಳಲು, ಅದರ ಪರಿಕಲ್ಪನೆ ಮತ್ತು ನಿರೂಪಣಾ ಸಾಹಿತ್ಯದಲ್ಲಿ ಇರುವ ಡಾಕ್ಟರ್ SP ಶಂಕರೇಗೌಡರು ಇವಾಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಎಲ್ಲ ಪ್ರಶಾಸಕರೇ, ಪ್ರಸಾಭಿಜ್ಞತೆಗೆ ಅಡ್ಡಿ ಮಾಡ್ತಾ ಇದ್ದೇವೆ. ಮಾಹಿತಿಯಲ್ಲಿ ಮೊದಲಿಗೆ ಕ್ಷಮೆ ಕೋರ್ತೇವೆ. ಮಂಡ್ಯದ ಕರ್ನಾಟಕ ಸಂಘ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಕರ್ನಾಟಕ ನಾಟಕ, ಕಬಡ್ಡಿಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ವದ ಕೆಲಸಗಳನ್ನು ಮಾಡ್ತಾ ಇಡೀ ನಾಡಿನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಜಯಪ್ರಕಾಶ್ ಗೌಡರು ಬಹಳಷ್ಟು ಜನರಿಗೆ ಗೊತ್ತಿದೆ. ಅವರ ಪ್ರವೇಶದ ನಂತರದಲ್ಲಿ ನಮ್ಮದು ನವವಿಷ್ಯತೆ ಅಂತ ಅನ್ನುವ ರೀತಿಯಲ್ಲಿ ಕರ್ನಾಟಕ ಸಂಘ ತನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟಿದೆ. ಪ್ರಸ್ತುತ ಯಾವುದೇ ಕಲೆಯನ್ನು ಆಸ್ವಾದಿಸುವ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಬೇಕು ಅಂತಾರೆ. ಮೌನಕ್ಕೆ ಶರಣಾಗೋದಕ್ಕೂ ಬಿಡದೆ ಸಭಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎನ್ನುವ ಆಕ್ಷೇಪಣೆಗಳಿಗೆ ಕ್ಷಮೆ ಕೊಡ್ತಾ, ಕಾಡಿನ ಕೊಳಲು ಕುವೆಂಪು ಅವರ ಗೀತೆಗಳನ್ನು ಆಧರಿಸಿದ ಒಂದು ರೂಪಕ, ಒಂದು ಕಥಾನಕ. ವರ್ತಮಾನದ ತಮಿಳಿಗೆ, ವರ್ತಮಾನದ ಎಲ್ಲ ವೈರುಧ್ಯಗಳಿಗೆ ನಾವು ಉತ್ತರವನ್ನು ಹುಡುಕಿಕೊಳ್ಳಿಕ್ಕೆ ಹೊರಟಾಗ
ಬುದ್ಧ, ಬಸವ, ಅಂಬೇಡ್ಕರ್ ಹೀಗೆ ದೊಡ್ಡ ಯಾದಿ ಬಂದು ಅದು ಕುವೆಂಪುವಲ್ಲಿ ನಿಲ್ಲುತ್ತೆ. ನಮ್ಮೆಲ್ಲ ಬದುಕಿನ ಜಂಜಡಗಳಿಗೆ, ಸಂಘರ್ಷಗಳಿಗೆ, ಅದರ ನಡಾವಳಿಗಳ ನಿರೂಪಣೆಗೆ ಕುವೆಂಪುವರ ಸಾಹಿತ್ಯದ ಹರಿವಿನಲ್ಲಿ ಬಹಳ ಮಹತ್ವದ ಒಳವುಗಳು ಸಿಗ್ತವೆ, ಒಳನೋಟಗಳು ಸಿಗ್ತವೆ ಅನ್ನೋ ಹಿನ್ನೆಲೆಯಲ್ಲಿ ಕುವೆಂಪು ಗೀತೆಗಳಿಗೆ ಒಂದು ಜೋಡಣೆಯನ್ನು ಮಾಡಿ ಬಿಡಿ ಬಿಡಿ ಕವನಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮುದ್ರಿಸಲು ಆಗಿದೆ. ಆದರೆ ಇಡೀ ಕವನಗಳನ್ನು ಆಧರಿಸಿದ ಒಂದು ಕಥಾನಕವಾಗಿ ಈ ರೂಪಕವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನದಲ್ಲಿ ಬಹಳ ಯಶಸ್ವಿ ಪ್ರಯೋಗಗಳನ್ನು ಕಂಡು ಜನಮಾನಸವನ್ನು ಗೆದ್ದಿರುವ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನಸು ಜಯಪ್ರಕಾಶ್ ಗೌಡರಾದರು, ಅದಕ್ಕೆ ಕಸುವು ತುಂಬಿದವರು ಕೆಲವು ಮಂದಿ ನಾವುಗಳಾದರು. ನಿಜಕ್ಕೂ ಅದಕ್ಕೊಂದು ಆಕಾರ ಕೊಟ್ಟವರು ನಮ್ಮ ವಿದೂಷಿ ಡಾಕ್ಟರ್ ಮಾನಸ ಮತ್ತು ಅವರ ಪತಿ ಮನೋಹರ್. ಕನಸನ್ನು ಬಹಳ ಜನ ಇದ್ದೇವೆ ನಾವು, ಆದರೆ ಅದನ್ನ ಆಕಾರಕ್ಕೆ ತಂದು ಅದನ್ನು ಪ್ರಸ್ತುತಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಾನಸ ಅವರಿಗೆ ದೊಡ್ಡ ಸಲಾಮನ ಕರ್ನಾಟಕ ಸಂಘದ ಪರವಾಗಿ ಮತ್ತು ಬೆಂಗಳೂರಿನ ಎಲ್ಲ ಕಲಾವಿದರಿಗೆ ಈ ನೃತ್ಯ ರೂಪಕ ಹಲವು ನೆಲೆಗಳಲ್ಲಿ ಬಿಚ್ಚಿಕೊಳ್ತಾ ಹೋಗುತ್ತೆ. ಅವರ ಕೊಡಲಿನಿಂದ ಹಿಡಿದು ಕುವೆಂಪು ಅವರ ಮಹಾಸಾಗರದಲ್ಲಿರುವ ಕೇವಲ 11 ಹಾಡುಗಳನ್ನಷ್ಟೇ ಹೆಜ್ಜಿತರು ಒಂದು ಕಥೆಯಾಗಿ ನಮ್ಮ ಮುಂದೆ ಇಡ್ತಾ ಇದೆ. ಪ್ರತಿ ಗೀತೆಯೂ ಒಂದೊಂದು ಕಥೆಯನ್ನು ಹೇಳುತ್ತೆ ಅನ್ನೋದು ವಿಚಾರ. ಇಡೀ 11 ಕವಿತೆಗಳು ಕೂಡ ಒಟ್ಟಾರೆ ಒಂದು ಕಥಾನಕವನ್ನು ಹೇಳ್ತಾ ನಮ್ಮನ್ನ ಯಾವುದೋ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಾವು ಕೂಡ ಬೆಂಗಳೂರಿನಲ್ಲಿ ಕಲಾಕ್ಷೇತ್ರದಲ್ಲಿ ಪ್ರಸ್ತುತಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರಸಾಸಕ್ತರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತಕ್ಕಂಥ ಬಹಳ ಕುತೂಹಲದಿಂದ ಇದ್ದೇವೆ. ನಿಮಗೆ ಮಂಡ್ಯದ ಕರ್ನಾಟಕ ಸಂಘ ಮತ್ತು ಮನೋಜ್ಞ ಕಲಾ ತಂಡದ ಪರವಾಗಿ ನೀವೆಲ್ಲರಿಗೆ ಬಹಳ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನು ಇನ್ನಷ್ಟು ವಿಸ್ತರಿಸೋದಕ್ಕೆ, ಇನ್ನಷ್ಟು ಇಳಿಸೋದಕ್ಕೆ, ಇನ್ನಷ್ಟು ಅರ್ಥಪೂರ್ಣ ಮಾಡೋದಕ್ಕೆ ನಿಮ್ಮಿಂದ ಎಲ್ಲ ಸಲಹೆ ಮತ್ತು ಮಾರ್ಗದರ್ಶನಗಳನ್ನ ಕರ್ನಾಟಕ ಸಂಘ ಮಂಡ್ಯ ಮತ್ತು ಮನೋಜ್ಞ ನೃತ್ಯ ಶಾಲೆ ನಿರೀಕ್ಷಿಸುತ್ತೆ. ಮಾತು ಬೇಕಾಗಿಲ್ಲ. ಬಹಳ ಒಳ್ಳೆಯ ಸಂವಹನ ಯಾವುದು ಅಂದ್ರೆ ಮೌನದಲ್ಲಿ ಮಾತನಾಡೋದು. ನಿಮ್ಮೆಲ್ಲರೂ ಈ ಕಾರ್ಯಕ್ರಮ ಮೌನಕ್ಕೆ ದೂಡುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಯಶಸ್ವಿ ಇನ್ನೇನು ಇಲ್ಲ ಅಂತ ಹೇಳ್ಕೊಳ್ತಾರೆ. ಕರ್ನಾಟಕ ಸಂಘ ನಡೆದ ಈ ಪ್ರಸ್ತುತಿಯ ಬಗ್ಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕ್ರಮವೇ ಅದರ ಎಲ್ಲ ನಿರೂಪಣೆಯನ್ನು ಮಾಡುತ್ತೆ. ಆರಂಭದಲ್ಲಿ ಕರ್ನಾಟಕ ಸಂಘದ ಇದು ಕೂಡ ನಿರೂಪಣೆ ಇರೋದ್ರಿಂದ ನಾನು ಎಚ್ಚರಿಸೋದಿಲ್ಲ. ನಮ್ಮ ಇರ್ತಕ್ಕಂಥ ಪ್ರಕಾಶ್ ಮೂರ್ತಿ ಅವರು, ಅಣ್ಣಯ್ಯನವರು, ನಮ್ಮ ಪ್ರಸನ್ನ ಕುಮಾರ್ ಅವರು, ಜಯರಾಮ್ ರಾಯಪುರ ಅವರು ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಾಗಿ ಆಂಧ್ರ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರ್ಕೊಳ್ತಾರೆ. ಈ ಎಲ್ಲ ಮಂದಿ ಈ ಕಾರ್ಯಕ್ರಮ ಇದು ನಡೆಯೋದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಎಲ್ಲರಿಗೆ ಕರ್ನಾಟಕ ಸಂಘದ ಪರವಾಗಿ ಬಹಳ ಹೃದಯವಾದ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕರ್ನಾಟಕ ಸಂಘ ಮನೋಜ್ಞ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿ ಹೇಳುತ್ತೇನೆ. ಕರ್ನಾಟಕ ಸಂಘದ ಡಾಕ್ಟರ್ ಎಸ್.ಪಿ. ಶಂಕರೇಗೌಡರವರಿಗೆ ವಂದನೆಗಳು. ಇದೀಗ ಮನೋಜ್ಞ ನೃತ್ಯ ಶಾಲೆಯ ಪರವಾಗಿ ಗೌರವ ಸಮರ್ಪಣೆ. ಇದೀಗ ಶ್ರೀ ಎಂ ಪ್ರಕಾಶ್ ಮೂರ್ತಿರವರು, ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್, ಇವರಿಂದ ಸಭೆಗೆ ಒಂದೆರಡು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪುರವರ ಗೀತೆಗಳನ್ನು ನೃತ್ಯ ರೂಪಕ್ಕೆ ಸಂಯೋಜಿಸಿ ಕಾಡಿನ ಕೊಡಲು ನೃತ್ಯ ಸೋರತ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ, ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ಮನೋಜ್ಞ ನೃತ್ಯ ಕಲಾ ಅಕಾಡೆಮಿಯವರೇ, ಆಯೋಜಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಪಿ. ಜಯಪ್ರಕಾಶ್ ಗೌಡ, ಮಂಡ್ಯ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು, ರಸರಂಗವನ್ನು ಉಂಟು ಮಾಡದೆ ಕೆಲವೇ ಮಾತುಗಳಲ್ಲಿ ಹೇಳೋದಾದರೆ, ರಾಷ್ಟ್ರಕವಿ ಕುವೆಂಪು ಸಾಹಿತ್ಯ ಸೂರ್ಯ. ರಾಷ್ಟ್ರಕವಿ ಕುವೆಂಪುರವರ ಸಾಹಿತ್ಯವನ್ನು ಯಾವ ಯಾವ ಬಗೆಯಲ್ಲಿ ಹೇಗೆ ನಾವು ಓದಲಿಕ್ಕೆ, ಆಲೋಚಿಸಲಿಕ್ಕೆ, ಕಾಣಲಿಕ್ಕೆ ಸಾಧ್ಯವೋ ಹಾಗೆಲ್ಲ ನಾವು ಅದನ್ನು
ಅರಗಿಸಿಕೊಳ್ಳಬೇಕಾಗಿದೆ. ಆ ಹಿರಿಯರ ಒಳಗಡೆ ಇದೊಂದು ಅತ್ಯಂತ ಅರ್ಥಪೂರ್ಣವಾದಂತಹ ಪ್ರಯತ್ನ. ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯವನ್ನ ಓದಿನ ಮೂಲಕ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಕೇಳುವ ಮೂಲಕ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ನೋಡುವ ಮೂಲಕ ಅರಗಿಸಿಕೊಳ್ಳುವ ಸಾಧ್ಯತೆ ಇದೆ. ರಾಷ್ಟ್ರಕವಿ ಕುವೆಂಪುರವರ ಮನೆಗಳಲ್ಲಿ ಮದುವೆಗಳು ನಾಟಕವನ್ನು ಈಗಾಗಲೇ ನಾವು ಅಹೋರಾತ್ರಿ ನಾಟಕದಲ್ಲಿ ಆ ಇಡೀ ಕಾದಂಬರಿಯನ್ನ ಗ್ರಹಿಸಲಿಕ್ಕೆ ಸಾಧ್ಯವಾಗುವ ಹಾಗೆ ನಾಟಕ ಪ್ರಸ್ತುತ ಆಗಿದೆ. ಈ ದಿನ ಡಾಕ್ಟರ್ ಪಿ ಮಾನಸಾರ್ ಅವರು ತಮ್ಮ ವಿದ್ಯಾರ್ಥಿಗಳಿಂದ ಕುವೆಂಪುರವರ ಗೀತೆಗಳನ್ನು ನೃತ್ಯ ರೂಪಕ್ಕೆ ಅಳವಡಿಸಿ ನಮ್ಮಗಳ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥದ್ದು ರಾಷ್ಟ್ರಕವಿ ಕುವೆಂಪುರವರನ್ನ, ಅವರ ಸಾಹಿತ್ಯದ ಪೂರ್ಣವನ್ನ, ಅವರ ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದೊಂದು ಬಹಳ ಸುಲಭವಾದ ಮಾರ್ಗ ಅಂತ ನಾನಾದರೂ ಭಾವಿಸ್ತೇನೆ. ಅವರ ಅನೇಕ ಗೀತೆಗಳನ್ನು ನಾವೀಗಾಗಲೇ ನಾಡಿನ ಸುಪ್ರಸಿದ್ಧ ಧ್ವನಿಸರಣೆಗಳ ಮೂಲಕ, ಗಾಯಕರ ಮೂಲಕ ಕೇಳಿದ್ದೇವೆ, ವಿಮರ್ಶೆಗಳನ್ನ ಓದಿದ್ದೇವೆ, ಅವರ ವೈಚಾರಿಕ ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಆ ಹಿನ್ನೆಲೆ ಒಳಗಡೆ ಇವತ್ತಿನ ಈ ಕಾಡಿನ ಕೊಳ್ಳು ನೃತ್ಯ ಸೌರಭ ನೃತ್ಯ ಪ್ರಸ್ತುತಿ ಬಹುಶಃ ಇಲ್ಲಿರುವ ಎಲ್ಲ ನೃತ್ಯದ ಬಗ್ಗೆ ಆಸಕ್ತಿ ಇರುವ, ಭರತನಾಟ್ಯ ಈ ನಾಡಿನ, ಈ ದೇಶದ ಅತ್ಯಂತ ಸಂಪತ್ಭರಿತ ಸಾಂಸ್ಕೃತಿಕ ಸಂಪತ್ತು. ಈ ಭರತನಾಟ್ಯದ ಮೂಲಕ, ನೃತ್ಯದ ಮೂಲಕ ರಾಷ್ಟ್ರಕವಿ ಕುವೆಂಪುರವರ ಗೀತೆಗಳನ್ನ ನಮ್ಮ ಮುಂದೆ ಹೇಗೆಲ್ಲ ತರಬಹುದು ಅನ್ನುವ ಕುತೂಹಲದಿಂದ ನಾನು ಕೂಡ ಇವತ್ತಿನ ಈ ವೇದಿಕೆಗೆ ಅಥವಾ ಸಭಾಂಗಣಕ್ಕೆ ಬಂದಿದ್ದೇನೆ. ಈಗಾಗಲೇ ಇದು 4ನೆಯ ಪ್ರಸ್ತುತಿ ಅಂತ ಹೇಳಿ ಶಿವರ ಮೂಲಕ ತಿಳ್ಕೊಂಡೆ. ಬಹುಶಃ ಇಂತಹ ನೃತ್ಯ ರೂಪಕ ನಾಡಿನ ಎಲ್ಲೆಡೆ ಪ್ರಸ್ತುತವಾಗಬೇಕು. ಆ ಮೂಲಕ ನೃತ್ಯ ಮಾಡುವ ವಿದ್ಯಾರ್ಥಿಗಳಿಂದ ಹಿಡಿದು ನೃತ್ಯವನ್ನ ನೋಡುವ ಪ್ರೇಕ್ಷಕರವರೆಗೆ ಸಾಹಿತ್ಯ ಸೂರ್ಯ ಕುವೆಂಪುರವರ ಸಾಹಿತ್ಯ ತಲುಪಬೇಕಾಗಿದೆ. ಇದೇ ಮಾದರಿಯಲ್ಲಿ ನಾಡಿನ ಎಲ್ಲ ಸಾಹಿತಿಗಳ ಸಾಹಿತ್ಯವು ಕೂಡ ತಲುಪಬೇಕಾಗಿದೆ. ಅದಕ್ಕೆ ಇದೊಂದು ಮಾದರಿ, ಸ್ಫೂರ್ತಿ ಅಂತ ಹೇಳಿ ನಾನಾದರೂ ಆಶಿಸ್ತಾ ಅಭಿನಯ ನೃತ್ಯ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ತಂಡದವರಿಗೂ ಎಲ್ಲ ನೃತ್ಯಪಟುಗಳಿಗೂ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದ ಶ್ರೀ ಎಂ ಪ್ರಕಾಶ್ ಮೂರ್ತಿ, ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಪರವಾಗಿ ಗೌರವ ಸಮರ್ಪಣೆ. ವೇದಿಕೆಯಲ್ಲಿರುವ ಇನ್ನಿರುವ ಅತಿಥಿಗಳು ಮಾತನಾಡುವುದಿಲ್ಲ. ನಮ್ಮದೊಂದೇನೇನು ಶುಭ ಹಾರೈಕೆಗಳು ಆದಷ್ಟು ಬೇಗ ಕಾಡಿನ ಕೊಡಲು ಆರಂಭವಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಶ್ರೀ ಕೆ ಎಂ ಅಣ್ಣಯ್ಯರವರು, ನಿವೃತ್ತ ಅರಣ್ಯಾಧಿಕಾರಿಗಳು, ಬೆಂಗಳೂರು ಇವರಿಗೆ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ಪರವಾಗಿ ಗೌರವ ಸಮರ್ಪಣೆ. ಡಾಕ್ಟರ್ ಆದರ್ಶ್, ಪ್ರೊಫೆಸರ್, BGS ಡೆಂಟಲ್ ಕಾಲೇಜ್, ಬೆಂಗಳೂರು ಇವರಿಗೂ ಕೂಡ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ವತಿಯಿಂದ ಗೌರವ ಸಮರ್ಪಣೆ. ಇವರು ಕೂಡ ಒಂದು ಕಾಡಿನ ಕೊಡಲು ಗೀತ ನೃತ್ಯವನ್ನು ನೋಡುವ, ಮಾತನಾಡುವುದು ಬೇಡ ಎಂದು ಶುಭ ಹಾರೈಸಿದ್ದಾರೆ. ಇವರಿಗೂ ಕೂಡ ಮನೋಜ್ಞರ ಪರವಾಗಿ ಗೌರವ ಸಮರ್ಪಣೆ. ಇಲ್ಲಿಗೆ ವೇದಿಕೆಯ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ಗೀತ ನೃತ್ಯ ಕಾಡಿನ ಕೊಡಲು. ಸಹೃದಯರಿಗೆ ಕಾವ್ಯ ಸಪ್ತರಿಗೆ ನಮಸ್ಕಾರಗಳು. ಮಾಡಿದ ಕರ್ನಾಟಕ ಸಂಘ ಚಾರಿತ್ರಿಕವಾಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಹಿತ್ಯ ಸಂಸ್ಕೃತಿ ಪ್ರಸಾರಕ್ಕೆ ಸ್ಥಾಪಿತವಾದ ಸಂಸ್ಥೆ.
ಈ ಪ್ರದೇಶದ ಮೊದಲ ತಲೆಮಾರಿನ ರಾಜಕಾರಣಿಗಳ ದೂರದರ್ಶಿತ್ವದ ಫಲಿತವಾಗಿ ಸ್ಥಾಪಿತವಾಗಿ ಸಾಹಿತ್ಯ ಪ್ರಸಾರಕ್ಕೆ ಅನನ್ಯ ಸೇವೆ ಸಲ್ಲಿಸುತ್ತಾ ಬಂದಿದೆ. ಅನೇಕ ಏಳು ಬೀಳುಗಳನ್ನು ಕಂಡು ನ ಭೂತೋ ನ ಭವಿಷ್ಯತಿ ಎಂಬಂತೆ ಅಪಾರವಾಗಿ ವಿಸ್ತಾರಗೊಂಡಿದೆ. ನಾಡಿನಲ್ಲಿ ಜಯಪ್ರಕಾಶ ಗೌಡರದು ವಿಶಿಷ್ಟವಾದ ಹೆಸರು. ಅಪ್ರತಿಮ ಕನಸೊಡೆಯರಾಗಿ ಈ ನೆಲದ ಅಂತಸ್ತತ್ವವನ್ನು ಗುರುತಿಸುತ್ತಾ, ದಾಖಲಿಸುತ್ತಾ, ವಿಸ್ತರಿಸುತ್ತಾ ಬದ್ಧತೆಯಿಂದ ಕೆಲಸ ಮಾಡಿ ಕರ್ನಾಟಕ ಸಂಘವನ್ನ ಅಪಾರವಾಗಿ ವಿಸ್ತರಿಸಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ, ಸಂಶೋಧನೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶಿಷ್ಟವಾಗಿ ದುಡಿದಿದ್ದಾರೆ. ಕಳೆದ 2 ದಶಕಗಳಿಂದ ಕರ್ನಾಟಕ ಸಂಘವನ್ನ ಅಪಾರವಾಗಿ ವಿಸ್ತರಿಸಿದ್ದಾರೆ. ಈ ಪ್ರಯೋಗವು ಜೆಪಿ ಅವರ ಕನಸಿನ ಫಲ. ಡಾಕ್ಟರ್ ಮಾನಸ ಈ ನೆಲದ ಹೆಣ್ಣುಮಗಳು. ಓದಿದ್ದು ಇಂಜಿನಿಯರಿಂಗ್ ಪದವಿಯಾದರೂ ಆಸಕ್ತಿ ಮತ್ತು ಧೋರಣೆಯಲ್ಲಿ ನೃತ್ಯ ಪ್ರಕಾರವನ್ನು ಅಪ್ಪಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕಿಯಾಗಿದ್ದುಕೊಂಡು ಹೊಸ ತಲೆಮಾರಿನ ಮಕ್ಕಳಿಗೆ ನೃತ್ಯವನ್ನು ಕಲಿಸುತ್ತಾ ಬೆಂಗಳೂರಿನಲ್ಲಿ ನೆಲೆಗೊಂಡಿದ್ದಾರೆ. ವಿದುಷಿ ಡಾಕ್ಟರ್ ಪಿ ಮಾನಸ ಬೆಂಗಳೂರಿನಲ್ಲಿ ಮನೋಜ್ಞ ನೃತ್ಯ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳ ನೃತ್ಯ ಕಲಾ ಪ್ರವೇಶಕ್ಕೆ ವೇದಿಕೆಯನ್ನು ಒದಗಿಸಿದ್ದಾರೆ. ಅಕಾಡೆಮಿಯು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರದರ್ಶನಗಳನ್ನು ನೀಡಿದೆ. ಮೈಸೂರು ದಸರಾ, ಹಂಪಿ ಉತ್ಸವ, ಕೊಲಂಬೋ, ದೆಹಲಿ ಮುಂತಾದ ಸ್ಥಳಗಳಲ್ಲಿ ಪ್ರದರ್ಶನ ನೀಡಿ ತಮ್ಮ ಅಸ್ಮಿತೆಯನ್ನು ಶ್ರುತಪಡಿಸಿದ್ದಾರೆ. ಕುವೆಂಪು ಕವನಗಳನ್ನು ನೃತ್ಯ ರೂಪಕಕ್ಕೆ ಒಳಪಡಿಸಿ ಒಂದು ಕಥಾನಕವಾಗಿ ಕವನಗಳನ್ನು ಜೋಡಿಸಿ ಕಾಡಿನ ಕೊಳಲು ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಕವನಗಳ ಆಯ್ಕೆ, ಜೋಡಣೆ ಹಾಗೂ ನಿರೂಪಣಾ ಸಾಹಿತ್ಯವನ್ನು ರೂಪಿಸಿಕೊಂಡವರು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಪಿ ಶಂಕರೇಗೌಡ. ಇವರ ಜೊತೆಗೆ ಕರ್ನಾಟಕ ರಾಜ್ಯ ಸಂಪನ್ಮೂಲ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ತುಕಾರಾಮ್, ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮಹದೇವಪ್ಪ, ಅಧ್ಯಾಪನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಡಾಕ್ಟರ್ ಅನಿತಾ ಕಾರ್ಯಕ್ರಮದ ವಿನ್ಯಾಸವನ್ನು ಅರ್ಥಪೂರ್ಣಗೊಳಿಸುವಲ್ಲಿ ನೆರವಾಗಿದ್ದಾರೆ. ನಿರೂಪಣಾ ಸಾಹಿತ್ಯಕ್ಕೆ ಧ್ವನಿಯಾದವರು ಮಂಡ್ಯದ ಡಾಕ್ಟರ್ ಶುಭಶ್ರೀ ಪ್ರಸಾದ್, ಜೊತೆಗೆ ಮೈಸೂರಿನ ಜಿಎನ್ ಮಂಜುನಾಥ್. ಈ ಪ್ರಯೋಗದ ಯಶಸ್ಸಿಗೆ ನಿರಂತರವಾಗಿ ಜೊತೆ ನಿಂತು ಸಾಮಾಜಿಕ ಜಾಲತಾಣಗಳಲ್ಲಿ ರೂಪಕವನ್ನ ನೆಲೆ ನಿಲ್ಲುವಂತೆ ಮಾಡಿದವರು ಚಿತ್ರಕೂಟದ ಅರವಿಂದ ಪ್ರಭು. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ನಿಶಬ್ದಗೊಳಿಸಿ. ಕಾರ್ಯಕ್ರಮ ನಿಮ್ಮ ಮೌನವನ್ನು ಬೇರುತ್ತದೆ. ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ಸಾರಸ್ವತ ಲೋಕದ ಧ್ರುವತಾರೆ. ಧ್ರುವತಾರೆ ಬದುಕಿನ ಅನ್ವೇಷಣೆಗೆ ದಾರಿ ತೋರಿಸುತ್ತದೆ ಎಂಬ ನಂಬಿಕೆ ಇದೆ. ಅಂತೆಯೇ ಕುವೆಂಪು ಚಿಂತನೆಗಳು ನಮ್ಮ ಬದುಕನ್ನು ಮುನ್ನಡೆಸಲು ದಾರಿ ತೋರಿಸುವಂತಹದ್ದು. 20ನೇ ಶತಮಾನದ ಉದ್ದಕ್ಕೂ ವ್ಯಾಪಿಸಿಕೊಂಡ ಅನನ್ಯ ಪ್ರತಿಭೆ, ಯುಗದ ಕವಿ, ಜಗದ ಕವಿ ಎಂದು ಕರೆಸಿಕೊಂಡು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅದ್ವಿತೀಯವಾದದನ್ನ ಸೃಜಿಸಿದ ಮಹಾಕವಿ ಕುವೆಂಪು ಬದುಕಿನುದ್ದಕ್ಕೂ ಪರಿಸರದ ಪ್ರಭಾವಕ್ಕೆ ದಟ್ಟವಾಗಿ ಒಳಗಾಗಿದ್ದಾರೆ. ಸುತ್ತಮುತ್ತಲ ಪ್ರಕೃತಿ, ಮನೆಯ ವಾತಾವರಣ ಅಪಾರವಾಗಿ ಪ್ರಭಾವಿ. ನೃತ್ಯ ರೂಪಕವನ್ನ ಸುಂದರ ದಿನ ಸುಂದರ ಇನ ಎಂಬ ಕವನದ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಬೆಳಗಿನಿಂದ ಪ್ರಾರಂಭವಾಗುವ ಕವನ ನಮ್ಮ ದಿನವನ್ನ ಸುಂದರಗೊಳಿಸಲು, ಭೂಮಿಕೆಯನ್ನು ಸಿದ್ಧಗೊಳಿಸಲು ಕರೆ ನೀಡುತ್ತದೆ. ಪ್ರಕೃತಿಯ ಲಕ್ಷಣವೇ ಅದರ ಸೌಂದರ್ಯಾತ್ಮಕತೆ. ಪ್ರಕೃತಿಯ ಜೊತೆ ಮನುಷ್ಯ ಸಹಭಾಗಿತ್ವವನ್ನು ಸಾಧಿಸಿದರೆ ಬದುಕು ಸುಂದರವಾಗುತ್ತದೆ. ಬನ್ನಿ, ಕವನವನ್ನು ಬರಮಾಡಿಕೊಳ್ಳುತ್ತಾ ನೃತ್ಯವನ್ನು ಕಣ್ತುಂಬಿಕೊಳ್ಳೋಣ.
ಕವಿ ಪ್ರಜ್ಞೆ ಅದಕ್ಕೊಂದು ಅಭಿವ್ಯಕ್ತಿ ಕೊಡುತ್ತದೆ. ಸಾಲು ಕಾಣಿಸುತ್ತದೆ. ರುಜು ಕೇವಲ ಶಬ್ದವಲ್ಲ, ಎಲ್ಲವನ್ನೂ ನೀಡುವ ಹಕ್ಕು ಪತ್ರ. ದೇವರು ರುಜು ಮಾಡಿದರು ಕವನದ ಸಾಲುಗಳಿಗೆ ಕಲಾವಿದರು ಹೀಗೆ. ನದಿಯ ದಡದಲ್ಲಿ ಸಕ್ಕರೆಯಂಥ ಮರಳು, ಹುಣ್ಣಿಮೆಯ ಇರುಳು, ಹಾಲಿನಂತೆ ಚೆಲ್ಲಿದ ಬೆಳ್ಳಿಗಳು. ಇಂತಹ ಸುಂದರ ಪರಿಸರದಲ್ಲಿ ಪ್ರೀತಿಸಿದ ನಲ್ಲ ನಲ್ಲೆಯರ ಪ್ರೇಮ
ಶ್ರೇಷ್ಠ ಗಾಯಕರೆಲ್ಲ ಈ ಕವಿತೆಗೆ ದನಿಯಾಗಿದ್ದಾರೆ. ನೋಡುವಿಕೆಯ ಕಲ್ಪನೆ ಇದೆ, ಅಂತೆಯೇ ಕಾಣುವಿಕೆಯ ಪ್ರಸ್ತಾಪವೂ ಇದೆ. ಒಳಿತನ್ನು ಓದುಗ ಕೇಳುಗನಲ್ಲಿ ಪ್ರತಿಷ್ಠಾಪಿಸುವುದು. ಎಂದು ಕುವೆಂಪು ಹೇಳಿಕೊಂಡಿದ್ದಾರೆ. ಕೊಳಲು ಕುವೆಂಪು ಅವರ ಮೊದಲ ಸಂಕಲನ. ಅದರಲ್ಲಿ ತಮ್ಮನ್ನು ಕಾಡಿನ ಕೊಳಲು ಎಂದು ಕವಿ ಕರೆದುಕೊಂಡಿದ್ದಾರೆ. ಇದೊಂದು ರೂಪಕ. ಕಾಡಿನ ಕೊಳಲು ಕವಿ ಕುವೆಂಪು ಬೇರೆಯಲ್ಲ. ಕಾಡು ಕೊಳಲು ಕುವೆಂಪು ಅಭಿನ್ನ. ಕುವೆಂಪು ಎಂದರೆ ಕಾಡಿನ ಕೊಳಲು. ಕವಿ ಕಾಡಿನ ಕೊಳಲು ಎನ್ನುತ್ತಲೇ ನಾಡಿನ ಜನರೊಲಿದಾಲಿಪುದು ಎಂಬ ಆತ್ಮ ಪ್ರತ್ಯಯವು ಢಾಳಾಗಿ ಎದ್ದು ಕಾಣುತ್ತದೆ. ಕವಿಯ ಮನಸ್ಥಿತಿಯನ್ನು, ಧೋರಣೆಯನ್ನು, ಅಭಿಪ್ರೇರಣೆಯನ್ನು ಅನಾವರಣಗೊಳಿಸುವ ಈ ಗೀತೆಗಳಿಗೆ ತೆರೆದುಕೊಳ್ಳೋಣ ಬನ್ನಿ.
ಅಂತಿಮವಾದ ಮೋಕ್ಷಕ್ಕೂ ದಾನಿಯಾಗಿದೆ ಎಂಬುದೇ ಸಿದ್ಧ ನಮಗೆ. ಸರ್ಗದ ಬಾಗಿಲಿಗೆ ದಾರಿ ತೋರುವ ಕವನ ಸರ್ಗದ ಹೊಸ ಕಲ್ಪನೆಗಳಿಗೆ ಕೇಳುಗ ನೋಡುಗರನ್ನು ಅಡಿಗೊಳಿಸುತ್ತದೆ. ಕುವೆಂಪು ತೋರಿಸಿದ ಸರ್ಗದ ದಿಕ್ಕಿಗೆ ಪ್ರವೇಶ ಮಾಡುವ ಸಮಯವಿದು. ಹಾಡು ನೃತ್ಯಕ್ಕೆ ಪ್ರವೇಶಿಸೋಣ ಬನ್ನಿ. ಶ್ರೀ ಸೇರಿಸಿ ಆತನನ್ನು ಶ್ರೀಸಾಮಾನ್ಯನಾಗಿಸಿದ ಕೀರ್ತಿ ಕುವೆಂಪು ಅವರದ್ದು. ಶ್ರೀಯಾಗಬೇಕು, ಸರ್ವೋದಯ ಇಕಮಂತ್ರವಾಗಬೇಕು, ಸಾಮಾನ್ಯದ ಪೂಜೆಗೆ ದೀಕ್ಷೆ ತೊಡಬೇಕು, ಹೆಸರಿಲ್ಲದ ಮಂದಿ ಹೆಸರಾಗಬೇಕು. ಶತಮಾನದ ಸಾಕ್ಷಿ ಪ್ರಜ್ಞೆ. ಈ ಕಾಲಘಟ್ಟದಲ್ಲಿ ಭಾರತವು ಹಲವು ವಿಪ್ಲವಗಳನ್ನು ಕಂಡಿದೆ. ಸ್ವಾತಂತ್ರ್ಯ ಚಳವಳಿ ಉಚ್ಚಾಯ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಮೂಡಿದ ಕವನವಿದು. ಕ್ರಾಂತಿ ಶಾಂತಿಯನ್ನು ತರಬೇಕು ಎಂಬ ಕವಿ ಹೃದಯದ ಹಾರೈಕೆ ಈ ಕವನದ
ತಿಳಿದುಕೊಂಡಿದೆ. ಹಗಲು ಬರುವುದು ತೊಲಗಿ ಕಾಳರಾತ್ರಿ ಎಂಬ ಆಶಯವನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ನಮ್ಮ ಕಲಾವಿದರು ಅಷ್ಟೇ ಮನೋಜ್ಞವಾಗಿ ನೃತ್ಯ ರೂಪಕಕ್ಕೆ ಇಳಿಸಿದ್ದಾರೆ. ಕುವೆಂಪು ಅವರ ಸಾಹಿತ್ಯದ ಹರವಿನಲ್ಲಿ ರೈತನದ್ದು ಪ್ರಧಾನ ಕೇಂದ್ರ. ಹಲವಾರು ಕವನಗಳು ರೈತ ಕೇಂದ್ರೀಕೃತವಾಗಿರುವುದರ ಜೊತೆಗೆ ನಾಟಕಗಳಲ್ಲೂ ರೈತ ಪ್ರಧಾನ ಪಾತ್ರ ವಹಿಸುತ್ತಾರೆ. ಪ್ರಭುತ್ವ ರೈತನನ್ನು ಯೋಗಿಗೆ ಸಮೀಕರಿಸುವುದನ್ನು ಕಾಣುತ್ತೇವೆ. ಅಂತೆಯೇ ರೈತನನ್ನು ನೇಗಿಲ ಯೋಗಿ ಎನ್ನುತ್ತಾರೆ.
ಸ್ವಾತಂತ್ರ್ಯ ಚಳವಳಿ ಮಹತ್ವದ ತಿರುವು ಪಡೆಯುತ್ತಿದ್ದ ಕಾಲಘಟ್ಟವದು. ಶಕ್ತಿ ದೇವತೆಯು ರುದ್ರ ದೇವತೆಯಾಗಿ ಪರಿವರ್ತನೆಯಾಗಿ ಭಾರತ ಖಂಡವನ್ನು ವ್ಯಾಪಿಸಿಕೊಂಡು ಚಳವಳಿಯಲ್ಲಿ ವ್ಯಾಪಕವಾಗಿ ಪಾಲ್ಗೊಳ್ಳುತ್ತಿದ್ದ ಕಾಲಮಾನದಲ್ಲಿ ಅಭಿವ್ಯಕ್ತಗೊಂಡ ಗಮನಕ್ಕೆ ಹೆಜ್ಜೆ ಹಾಕಲಿದ್ದಾರೆ. ಎಲ್ಲೇ ಇದ್ದರೂ ಕನ್ನಡ ಭಾವನಾತ್ಮಕ ಭಾಷೆಯಾಗಬೇಕು ಎಂಬುದನ್ನು ಪ್ರತಿಪಾದಿಸುವ ಕವನ.
ಅರ್ಥೈಸಬಹುದಾದ ಸಂಕೀರ್ಣ ಕವನ. ಈ ಕವನವನ್ನ ಆಯಾಮಗಳಲ್ಲಿ ಅರ್ಥೈಸಬಹುದಾದ ಸಂಕೀರ್ಣ ಕವನ. ಕುವೆಂಪು ಸಾಹಿತ್ಯದ ಒಟ್ಟು ಹರವಿನಲ್ಲಿ ವೆಸ್ಟಿನೆಲೆಯ ಊರ್ಧ್ವಮುಖೀಕರಣವನ್ನ ಸಹಜವಾಗಿ ಗುರುತಿಸಬಹುದು. ಚಲನಶೀಲತೆಯನ್ನು ಅಂತರ್ಗತವಾಗಿಸಿಕೊಂಡಿದೆ. ಭೌತಿಕ ನೆಲೆಯಲ್ಲಿ ಮಾತ್ರವಲ್ಲ, ಮಾನಸಿಕ ಬೌದ್ಧಿಕ ನೆಲೆಯ ಚಲನಶೀಲತೆ, ಮತ, ಧರ್ಮ, ತತ್ವ ಈ ಎಲ್ಲವುಗಳ ಸ್ಥಾಪಿತ ನಿಲುವುಗಳನ್ನು ಬದಲಿಸಿಕೊಳ್ಳುವ ಅನಿವಾರ್ಯತೆಯನ್ನು ಶ್ರುತಪಡಿಸುತ್ತದೆ. ಸ್ವಲ್ಪ ನೇಪಥ್ಯಕ್ಕೆ ಸರಿಸಿ ಈ ತರದ ಕಲಾವಿಜ್ಞತೆಯನ್ನು ನೀವು ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಬಿಡ್ತಾ ಇದೆಯಲ್ಲ, ನಿಜಕ್ಕೂ ನೀವೆಲ್ಲ ಅಭಿನಂದನೆಗೆ ಅರ್ಹರು. ಈಗ ನನ್ನ ಪರಿವರ್ತಕರನ್ನ ಎಲ್ಲ ನಾರಿ ಶಕ್ತಿಯ ಬಗ್ಗೆ ಯಾರಾದ್ರೂ ಸಂದೇಹ ಇದ್ರೆ ಇವತ್ತು ಆ ಸಂದೇಹ ಹೋಗಿರುತ್ತೆ ಅಂತೇಳಿ ಅಂತ ಹೇಳ್ತೀನಿ. ನಿಮ್ಮ ಮಕ್ಕಳು ಅಷ್ಟು ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾರೆ. ಮಾನಸ ಅವರು ನೃತ್ಯ ಸಂಯೋಜನೆ, ಬೆಳಕು ಸಂಯೋಜನೆ, ಪೋಷಾಕು ನಿರ್ವಹಣೆ, ಎಲ್ಲ ವಿಚಾರಗಳಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಏನ್ ಮಾಡಿದ್ದಾರೆ. ಅದನ್ನು ಮಾನಸ ಮತ್ತು ಅವರ ದೊಡ್ಡ ತಂಡ ಏನಿದೆ, ಕುವೆಂಪು ಬಹಳ ಅದ್ಭುತವಾದಂತಹ ಒಂದು ಕಾವ್ಯ ಇದೆ, ಕುವೆಂಪು ಕಾವ್ಯ. ಆ ಕಾವ್ಯವನ್ನ ನೃತ್ಯದ ಮುಖಾಂತರ ಜನರಿಗೆ ತಲುಪಿಸುವಂತ ಒಂದು ಅದ್ಭುತವಾದ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಬಹುಶಃ ನಾವು ಕುವೆಂಪು ಕಾವ್ಯವನ್ನು ಓದೋ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಆ ದೃಶ್ಯವೇ ನಮ್ಗೆ ಎದ್ದು ನಮ್ಗೆ ಒಂದು ಚಿತ್ರವಾಗಿ ನಮ್ಗೆ ಕಣ್ಮುಂದೆ ಕಟ್ಟು ಅನ್ನೋ ರೀತಿಯಲ್ಲಿ ಕುವೆಂಪು ಬರೆದಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಆದ್ರೆ ಇವತ್ತು ಆ ಒಂದು ನೃತ್ಯವನ್ನು ನೋಡಿದಾಗ ಬಹುಶಃ ಕುವೆಂಪು ಆ ಕಾವ್ಯ ಏನಿದೆ, ಆ ಪುಟಗಳಲ್ಲಿ ಏನು ಅಡಗಿಕೊಂಡಿತ್ತು, ಆ ಕಾವ್ಯವನ್ನ ಅದಕ್ಕೆ ಒಂದು ಜೀವ ತುಂಬಿ ಇವತ್ತು ಆ ಒಂದು ವೇದಿಕೆ ಮೇಲೆ ತಂದಿದ್ದಾರೆ ಎಲ್ಲ ಮಕ್ಕಳು. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪದೇ ಪದೇ ಹೇಳ್ತೀವಿ, ಈ ರೀತಿ ನೃತ್ಯದ ಮುಖಾಂತರ ನಾವು ಕಾವ್ಯವನ್ನು ತಲುಪಿಸ್ತಾ ಇದ್ದೀವಿ ಅಥವಾ ಇನ್ನೊಂದು ಯಾರೋ ಒಂದು ಆಶಯವನ್ನು ತಲುಪಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಬಹುಶಃ ಆಶಯಗಳಿಗೆ ಆ ಒಂದು ತಲುಪಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನೃತ್ಯಕ್ಕೆ ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ, ನೃತ್ಯಕ್ಕೆ ಒಂದು ಹೊಸ ಗೌರವವನ್ನು ಕೊಡ್ತಾ ಇದ್ದಾರೆ, ನೃತ್ಯಕ್ಕೆ ಒಂದು ಹೊಸ ಪ್ರಸ್ತುತತೆ, ಒಂದು ರೆಲೆವೆನ್ಸ್ ನ ಈ ಎಲ್ಲ ತಂಡಗಳು, ಈ ಎಲ್ಲ ಮಕ್ಕಳು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶ್ಲಾಘನೀಯವಾದಂತಹ ಕೆಲಸವನ್ನ ಮಾನಸ ಮತ್ತು ತಂಡದವರು ಎಲ್ಲ ಮಕ್ಕಳು, ನೀವೆಲ್ಲ ಪೋಷಕರು ಮಾಡ್ತಾ ಇದ್ದೀರಾ. ನಿಮಗೆ ಎಷ್ಟು ಸಾಧನೆ ಮಾಡಲಿಕ್ಕೆ ನಿಮ್ಮ ಮಾತನ್ನು ಹೇಳಲಿಕ್ಕೆ
ದಯವಿಟ್ಟು ಈ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಬಹಳ ಸಾಂಸ್ಕೃತಿಕವಾಗಿ ಬಹಳ ಮೊದಲಿಂದ ಕೂಡ ಶ್ರೀಮಂತವಾದಂತಹ ಒಂದು ರಾಜ್ಯ. ಹಾಗಾಗಿ ಈ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಇನ್ನಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ. ಈ ನೃತ್ಯವನ್ನು ಬಹುಶಃ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಬಹುಶಃ ಬೆಂಗಳೂರಿನ ಅಥವಾ ಬೇರೆಲ್ಲ ತಂಡದವರಿಗೆ ಮತ್ತೊಂದು ಕೋರಿಕೆ ಮಾಡಿ ಮತ್ತೊಮ್ಮೆ ಅವರ ಕೆಲಸವನ್ನು ನೀಡಿದ ಕೆಲಸವನ್ನು ಅತ್ಯಂತ ಅದು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಾದರೂ ಕೂಡ ಮತ್ತೊಮ್ಮೆ ಅದನ್ನು ಶ್ಲಾಘನೆ ಮಾಡಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಘ ನಮ್ಮ ಮಾನಸ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ರಾಯಪುರ ಲೋಕೇಶ್ ಅಂತ ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಬಹಳ ಪ್ರೇಕ್ಷಕ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸಂಘದ ಭಾಗವಾಗಿ ಮಾಡಿಸ್ತೀವಿ ಅಂತ ನೀವು ಕನ್ನಡ ಭಾಗವಾಗಿ ನಾವು ಈ